ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನರಸಿಂಹ ಜಯಂತಿ 2026 ನರಸಿಂಹ ಜಯಂತಿಯ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ, ನೀವು ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ಒಂದು ವಿಷಯಕ್ಕೆ ತಕ್ಕಂತೆ ನಿಮಗೆ ಪ್ರಬಂಧ ಬೇಕು, ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಮಾಹಿತಿನ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ನರಸಿಂಹ ದೇವರು ಭಗವಾನ್ ವಿಷ್ಣುವಿನ ಒಂದು ಅವತಾರ. ಮತ್ತೆ ನೋಡಿ, ನರಸಿಂಹದೇವರು ಭಗವಾನ್ ವಿಷ್ಣುವಿನ ಒಂದು ಅವತಾರ. ಎರಡನೇ ಪಾಯಿಂಟ್, ಸಿಂಹದ ಮುಖ ಮತ್ತು ಮನುಷ್ಯನ ದೇಹದ ರೂಪವೇ ನರಸಿಂಹ. ಮತ್ತೊಮ್ಮೆ ನೋಡಿ, ಸಿಂಹದ ಮುಖ ಮತ್ತು ಮನುಷ್ಯನ ದೇಹದ ರೂಪವೇ ನರಸಿಂಹ. ಮೂರನೇ ಪಾಯಿಂಟ್, 2026ರಲ್ಲಿ ನರಸಿಂಹ ಜಯಂತಿಯನ್ನು ಏಪ್ರಿಲ್ 30ರಂದು ಆಚರಿಸಲಾಗುತ್ತದೆ. ಓಕೆ. ಅದಾನಂತರ ನಾಲ್ಕನೇ ಪಾಯಿಂಟ್, ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಲು ಈ ಅವತಾರದಲ್ಲಿ ಬಂದರು. ಓಕೆನಾ? ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಲು ಈ ಅವತಾರದಲ್ಲಿ ಬಂದರು. ಐದನೇ ಪಾಯಿಂಟ್, ದುಷ್ಟ ರಾಜನಾದ ಹಿರಣ್ಯಕಶಿಪುವನ್ನು ನರಸಿಂಹರು ಸಂಹರಿಸಿದರು. ಮತ್ತು ನೋಡಿ, ದುಷ್ಟ ರಾಜನಾದ ಹಿರಣ್ಯಕಶಿಪುವನ್ನು ನರಸಿಂಹರು ಸಂಹರಿಸಿದರು. ಆರನೇ ಪಾಯಿಂಟ್, ಪ್ರಹ್ಲಾದನು ಕರೆದಾಗ ದೇವರು ಕಂಬದಿಂದ ಹೊರಬಂದನು. ಪ್ರಹ್ಲಾದನು ಕರೆದಾಗ ದೇವರು ಕಂಬದಿಂದ ಹೊರಬಂದನು. ಏಳನೇ ಪಾಯಿಂಟ್, ನರಸಿಂಹರು ಸಾಯಂಕಾಲದ ಸಮಯದಲ್ಲಿ ಕಾಣಿಸಿಕೊಂಡರು. ಓಕೆನಾ? ಎಂಟನೇ ಪಾಯಿಂಟ್, ಈ ದಿನ ಜನರು ದೇವಸ್ಥಾನದಲ್ಲಿ
ದೀಪ ಹಚ್ಚಿ ಪೂಜೆ ಮಾಡುವರು. ಮತ್ತು ನೋಡಿ, ಈ ದಿನ ಜನರು ದೇವಸ್ಥಾನದಲ್ಲಿ ದೀಪ ಹಚ್ಚಿ ಪೂಜೆ ಮಾಡುವರು. ಓಕೆ, 9ನೇ ಪಾಯಿಂಟ್ ನೋಡಿ, ದೇವರಿಗೆ ಪಾನಕ ಮತ್ತು ಕೋಸಂಬರಿ. ದೇವರಿಗೆ ಪಾನಕ ಮತ್ತು ಕೋಸಂಬರಿ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ದೇವರಿಗೆ ಪಾನಕ ಮತ್ತು ಕೋಸಂಬರಿ ನೈವೇದ್ಯವಾಗಿ ಅರ್ಪಿಸುತ್ತಾರೆ. 10ನೇ ಪಾಯಿಂಟ್ ನೋಡಿ, ಕೊನೆ ಪಾಯಿಂಟು, ದೇವರನ್ನು ನಾವು ನಂಬಿದರೆ ಅವರು ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತಾರೆ. ಓಕೆ, ಹಾಗಾದ್ರೆ ಈ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.